ತಲೆಯಲ್ಲಿ ಬೆಂದು ಹೋಗುವಂತೆ ಮಾಡುತ್ತೆ. ಆದರೆ ಯಾವುದು ದ್ವೇಷ ಭಾಷಣ ಅನ್ನೋದೇ ಈಗಿರುವಂತಹ ಅತಿ ದೊಡ್ಡ ಪ್ರಶ್ನೆ. ತಮ್ಮ ಮೂಗಿನ ನೇರಕ್ಕೆ ಕಾನೂನುಗಳನ್ನು ಮಾಡಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ದ್ವೇಷ ಭಾಷಣೆಯನ್ನು ಒಂದು ಅಸ್ತ್ರವಾಗಿ ಏನಾದರೂ ಉಪಯೋಗಿಸಿದರೆ ಇದು ಈ ಸಂವಿಧಾನಕ್ಕೆ ಮಾಡುವಂಥ ಅತ್ಯಂತ ದೊಡ್ಡ ದ್ರೋಹ. ಆದರೂ ಕೂಡ ನಾವು ಚುನಾಯಿಸಿದಂಥ ಚುನಾಯಿತ ಪ್ರತಿನಿಧಿಗಳು ಕೂತು ಈ ವಿಚಾರದಲ್ಲಿ ಕೂಲಂಕುಷ ಚರ್ಚೆಯನ್ನು ಮಾಡಿ ಈ ಸಮಾಜಕ್ಕೆ ಉತ್ತಮವಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಅನ್ನುವಂಥ ನಂಬಿಕೆ ಇದೆ. ಈ ಸಂದರ್ಭದಲ್ಲಿ ನಾನು ಈ ರಾಧಕಾವ್ ಪಂಚಾಯಿತಿಯಲ್ಲಿ ಪ್ರತಿಪಕ್ಷಗಳಿಗೆ ಒಂದು ಸವಿನಯ ಪ್ರಾರ್ಥನೆ, ಈ ವಿಚಾರದಲ್ಲಿ ತಾವು ಚರ್ಚೆ ಮಾಡಿ ಈ ವಿಚಾರದಲ್ಲಿ ಅವರು ಉಪಯೋಗಿಸಬಹುದಾದಂತಹ ದುರುಪಯೋಗದ ಅಸ್ತ್ರಕ್ಕೆ ಸಂಬಂಧಪಟ್ಟಂತೆ ನೀವು ಯಾವ ರೀತಿ ಕಡಿವಾಣ ಹಾಕಬಹುದು ಅನ್ನೋದರ ಬಗ್ಗೆ ಮತ್ತು ಈ ಒಂದು ದ್ವೇಷ ಭಾಷಣದ ಪರಿಭಾಷೆಯ ಬಗ್ಗೆ ಕೂತು ಚರ್ಚೆ ಮಾಡಿ ಆಮೇಲೆ ಈ ಕಾನೂನಿನ ರೂಪುರೇಷೆಗಳನ್ನು ತೀರ್ಮಾನ ಮಾಡಿಯೇ ಹೊರತು ಬೇಡ ಅಂತ ಪೂರ್ವಾಗ್ರಹ ಪೀಡಿತರಾಗಿ ಬಾಯ್ಕಾಟ್ ಮಾಡಿದರೆ ಅವರು